ಒಟ್ಟಿಗೆ ಬಾಳುವ ಆನಂದ ಸಿರಿಗನ್ನಡದ 5ನೆಯ ತರಗತಿಯ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಟ್ಟಿಗೆ ಬಾಳುವ ಆನಂದ ಪದಗಳ ಅರ್ಥವನ್ನು ನೋಡೋಣ. ಕಂಟಕ, ಕಂಟಕ ಅಂದರೆ ಕೇಡು, ವಿಪತ್ತು. ಜಗಳ, ಜಗಳ ಅಂದರೆ ಕಲಹ. ಜಂಭ ಅಂದರೆ ಗರ್ವ. ಒಣ ಆಡಂಬರ, ಒಣ ಆಡಂಬರ. ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ. ರೈತ ಅಂದರೆ ಬೇಸಾಯ ಮಾಡುವವನು. ವಿಭೂತಿ ಅಂದರೆ ಭಸ್ಮ, ಬೂದಿ. ಹಿಕ್ಕೆ ಅಂದರೆ ಹಕ್ಕಿಗಳ ಮಲ. ಈಗ ಅಭ್ಯಾಸವನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಗುಂಡನೆಯ ಕಲ್ಲು ಎಲ್ಲಿತ್ತು? ಉತ್ತರ, ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು. ಎರಡನೆಯ ಪ್ರಶ್ನೆ, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಉತ್ತರ, ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಮೂರನೆಯ ಪ್ರಶ್ನೆ, ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಉರುಳಿ ಸ್ವಲ್ಪ ದೂರ ಹೋಗಿ ನಿಂತಿತು. ನಾಲ್ಕನೆಯ ಪ್ರಶ್ನೆ, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ, ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಐದನೆಯ ಪ್ರಶ್ನೆ, ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ, ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೊರಟು ಹೋದರು. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಜಂಭದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಜಂಭದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಎರಡನೆಯ ಪ್ರಶ್ನೆ, ಜಂಭದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಅಮ್ಮನ ಕಲ್ಲು ಜಂಭದಿಂದ ಬೇವಿನ ಮರಕ್ಕೆ, ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಪೂಜಿಸುತ್ತಾರೆ, ನನ್ನಿಂದಲೇ ನೀನು ಎಂದು ಹೇಳಿತು. 3. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು? ಉತ್ತರ, ರೈತನು ಹೊಲಕ್ಕೆ ಬಂದು ನೋಡಿದಾಗ ಬೇವಿನ ಮರದಿಂದ ಕಲ್ಲು ದೂರವಿರುವುದನ್ನು ಕಂಡು, ಇದು ಬರಿಯ ಅಂದರೆ ಮಾಮೂಲಿ ಬೇವಿನ ಮರ, ಇದನ್ನು ನಾಳೆ ಕತ್ತರಿಸಿ ಹಾಕಿ, ಹಾಗೆಯೇ ಆ ಕಲ್ಲು ಒಡೆಯುವವರಿಗೆ ಹೇಳಿ ಒಡೆಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದನು. 4. ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಉತ್ತರ, ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಭಯದಿಂದ ಏನು ಮಾಡುವುದೆಂದು ಯೋಚಿಸಿ ಮೆಲ್ಲನೆ ಕಲ್ಲು ಬೇವಿನ ಮರವನ್ನು ನಾನು ಬರಲಾ ಎಂದು ಕೇಳಿದಾಗ ಮರವು ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ಕಲ್ಲು ಉರುಳುತ್ತಾ ಮರದ ಕೆಳಗೆ ಬಂದು ನಿಂತಿತು. ಪುನಃ 2 ಸ್ನೇಹಿತರಾದವು. ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದು, ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಅಮ್ಮನ ಮರ. 2. ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. 3ನೇಯದು, ಇದು ಅಮ್ಮನ ಮರ, ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಉತ್ತರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು.
4ನೇದು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು, ಒಡೆಯುವುದು ಬೇಡ ಎಂದು. 5ನೇದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಈಗ ಭಾಷಾಭ್ಯಾಸವನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಕನ್ನಡ ವರ್ಣಮಾಲೆ, ಸ್ವರಾಕ್ಷರಗಳ ಸಂಖ್ಯೆ, ವ್ಯಂಜನಗಳ ಸಂಖ್ಯೆ, ಯೋಗವಾಹಗಳ ಸಂಖ್ಯೆ. ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? 13. ಸ್ವರಾಕ್ಷರಗಳ ಸಂಖ್ಯೆ 13. ವ್ಯಂಜನಗಳ ಸಂಖ್ಯೆ 34. ವ್ಯಂಜನಗಳ ಸಂಖ್ಯೆ ಟೋಟಲ್ 34. ಯೋಗವಾಹಕಗಳ ಸಂಖ್ಯೆ 2. ಹ್ರಸ್ವ ಸ್ವರಗಳು 6. ಅ, ಈ, ಉ, ಅ, ಈ, ಉ, ರು, ಎ ಮತ್ತು ಓ. ಅ, ಈ, ಉ, ರು, ಎ ಮತ್ತು ಓ. ಇದು ಹ್ರಸ್ವ ಸ್ವರಗಳು. ದೀರ್ಘ ಸ್ವರಗಳು, ಸ್ವರಾಕ್ಷರಗಳ ಸಂಖ್ಯೆಯನ್ನು ಬರೆಯೋಣ. 7 ದೀರ್ಘ ಸ್ವರಾಕ್ಷರಗಳು 7. ಆ, ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಓ ಮತ್ತು ಔ. ಇದಿಷ್ಟು ಆಯಿತು. ನಂತರ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿ. ಅಲ್ಪಪ್ರಾಣ ಕ, ಚ, ಟ, ತ, ಪ. ಮಹಾಪ್ರಾಣ ಯಾವುದು? ಖ, ಛ, ಠ, ಥ, ಫ. ನಂತರ ಪುನಃ ಖ, ಗ, ಜ, ಡ, ದ, ಬ. ಪುನಃ ಮಹಾಪ್ರಾಣ ಘ, ಝ, ಧ, ಧ, ಭ. ಈಗ ಅನುನಾಸಿಕಗಳು ನ, ನ್ಯ, ನ, ನ, ಮ. ಕ, ಖ, ಗ, ಘ, ಞ. ಅಲ್ಪಪ್ರಾಣಗಳು ಕ, ಚ, ಟ, ಥ, ಪ. ಗ, ಝ, ಡ, ಗ, ಜ, ಡ, ಧ, ಬ. ಮಹಾಪ್ರಾಣಗಳು ಖ, ಛ, ಠ, ಥ, ಫ. ಘ, ಝ, ಢ, ಧ, ಭ. ಅನುನಾಸಿಕಗಳು ನ, ನ್ಯ, ನ, ನ, ಮ. ನಂತರ ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕಗಳನ್ನು ಪೂರ್ಣಗೊಳಿಸಿ. ಯ, ರ,
ಲ ವ ಶ ಶ ಸ ಹ ಳ. ಇದಿಷ್ಟು ಭಾಷಾಭ್ಯಾಸಗಳು. ನಂತರ ಯೋಜನೆ. ದಿನಪತ್ರಿಕೆಗಳಲ್ಲಿ ಬರುವ 4 ಮಕ್ಕಳ ಕಥೆಗಳನ್ನು ಸಂಗ್ರಹಿಸಿ ತೂಗುಪಟದಲ್ಲಿ ಅಂಟಿಸಿ. ಇದು ನಿಮಗೆ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, 4 ಮಕ್ಕಳ ಕಥೆ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಪೋಸ್ಟ್ ಮಾಡ್ತೇನೆ. ಗ್ರಂಥಾಲಯದಲ್ಲಿ ದೊರಕುವ ಪರಿಚಿತ ವಿಷಯಗಳ ಕುರಿತ ಕಥೆಗಳನ್ನು ಓದಿರಿ. ನಂತರ ಶುಭ ನುಡಿ. ಸದ್ಗುಣಗಳಿರುವಲ್ಲಿ ಸದ್ಗತಿ ಇದೆ. ನಿಸ್ವಾರ್ಥ ಸೇವೆಗೆ ಅಗ್ರಪೂಜೆ. ಪರೋಪಕಾರವೇ ಪರಮಶ್ರೇಷ್ಠ ಗುಣ. ಇದಿಷ್ಟು ಒಟ್ಟಿಗೆ ಬಾಳುವ ಆನಂದ ಪಾಠದ ಪ್ರಶ್ನೋತ್ತರಗಳು.